Super movie, fantastic. One of the finest movie after long time in Kannada industry. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಒಂದು ನ್ಯೂ ಮೂವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಬರ್ತಾ ಇದ್ವಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಒಂದು ಬಿಗ್ ಬಜೆಟ್ ಮೂವಿ ಇರ್ತದಲ್ಲ, ಆ ಥರ ಮಾಡಿದ್ದಾರೆ. ಯಾರು ಡೈರೆಕ್ಟ್ರು ನಮ್ಮ ಇವರು ಮಾಡಿದ್ದಾರೆ ಅನಿಸುತ್ತೆ. ಮತ್ತು ಹೊಸ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದಾರಲ್ಲ ಸರ್. ಆಲ್ ಆ್ಯಕ್ಟರ್ಸ್, ಆಲ್ ಕ್ಯಾರೆಕ್ಟರ್ಸ್ ಹ್ಯಾವ್ ಡನ್ ದೇರ್ ಜಾಬ್ಸ್ ವೆರಿ ವೆಲ್. ಒಂಥರ ಬಿಗ್ ಬಜೆಟ್ ಮೂವಿ ಥರನೇ ನನಗೆ ಅನಿಸ್ತು. ಏನು ಹೇಳಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿರಣ್ ರಾಜ್ ಅವರು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಸ್ಪೆಷಲಿ ಫಸ್ಟ್ ಹಾಫಲ್ಲೂ ವಿ ಡಿಡ್ ನಾಟ್ ಫೀಲ್ ಎನಿ ಒಂದು ಸ್ಲೋ ಮೂಮೆಂಟ್ ಅಂತಲ್ಲ. ವಿ ಆರ್ ಟೋಟಲಿ ಆಕ್ಯುಪೈಡ್. ತುಂಬ ಚೆನ್ನಾಗಿ ಆಕ್ಯುಪೇಷನ್ ಆಗಿತ್ತು. ಸೂಪರ್ ಇದೆ. ಸೂಪರ್ ಇದೆ. ಸಿನಿಮಾದಲ್ಲಿ ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು ಸರ್? ಸಿನಿಮಾದಲ್ಲಿ ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ಹೀರೋ ಅವ್ರದ್ದು, ಕಿರಣ್ ರಾಜ್ ಅವ್ರದ್ದು ತುಂಬ ಆಕ್ಟಿಂಗ್ ಮಾಡಿದ್ದಾರೆ. ಹೊಸಬರು ತುಂಬ ಚೆನ್ನಾಗಿದೆ ಮೇಡಮ್. ಮೂವಿ ಸೂಪರ್ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆ ಫಿಲಮ್ಮು. ಅದು ಕನ್ನಡತಿ ಸೀರಿಯಲ್ನಲ್ಲಿ ಕಿರಣ್ ರಾಜ್ ಅವರು ಮಾಡಿದ್ರಲ್ಲ, ಅವರು ಹೀರೋ. ಮತ್ತು ಜನಪದ ಗೀತೆಗಳನ್ನ ಹಾಕ್ಕೊಂಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಹಾಡು, ಮ್ಯೂಸಿಕ್ಕು, ಡ್ಯಾನ್ಸು, ಕಿರಣ್ ರಾಜು ಹೀರೋ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸರ್ ಮೂವಿ ಹೇಗಿದೆ? ಯುವ ಮೂವಿ ತುಂಬ ಚೆನ್ನಾಗಿದೆ. ತಂದೆ ಮಗನಿಗೆ ಸಂಬಂಧಪಟ್ಟಂಥದ್ದು, ಕುಟುಂಬ ಸಮೇತ ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ತಂದೆ ಸ್ಪೆಷಲ್ಲಾಗಿ ಅವರು ಒಂದು ಡೆಲಿವರಿ ಬಾಯ್ ಥರ ಕಷ್ಟಪಟ್ಟು ತಂದೆ ಫ್ಯಾಮ್ಲಿನ ಪೋಷಣೆ ಮಾಡೋದು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲ ಬಂದು ನೋಡ್ಬೋದು. ಎಲ್ಲರೂ ಬಂದು ನೋಡಿ, ಸಾರ್ವಜನಿಕರೆಲ್ಲ ನೋಡಿ. ಮೂವಿ ತುಂಬ ಚೆನ್ನಾಗಿದೆ. ಮೇಡಮ್ ಮೂವಿ ನೈಸ್. ಮೂವಿ ಮಾತ್ರ ಸಕ್ಕತ್ತಾಗಿದೆ ಮೇಡಮ್. ಸಿನಿಮಾದಲ್ಲಿ ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ಹೀರೋ ಆ್ಯಕ್ಟಿಂಗ್ ಇಷ್ಟ ಆಯಿತು. ಪ್ರೀತಿ ಮಾಡ್ತಾರೆ, ಮೋಸ ಥರ ಮಾಡ್ತಾರೆ. ಆದರೆ ಮೋಸ ಮಾಡಿ ತೋರಿಸ್ತಾನಲ್ಲ ಹೀರೋ, ಅದು ಮಾತ್ರ ಸಕ್ಕತ್ತಾಗಿದೆ. ಅಲ್ಟಿಮೇಟ್ ಆಗಿದೆ, ಬೋರೇ ಅನ್ಸಲ್ಲ. Film ಚೆನ್ನಾಗಿದೆ. ಮೂವಿ ಇಸ್ ಗುಡ್. ಮೂವಿ ಇಸ್ ವೆರಿ ಗುಡ್. ಇಟ್ಸ್ ಗುಡ್. ಚೆನ್ನಾಗಿತ್ತು. Super. It's really good.